ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಗ್ರೀನ್ ಪಲಾವ್ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ. ಒಂದು ಕ್ಯಾರೆಟು, ಒಂದು 4 ಬೀನ್ಸು, ಒಂದು ಆಲೂಗಡ್ಡೆ, ಒಂದು ಚಿಕ್ಕ ಗಡ್ಡೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮಾಟೊ ಅರ್ಧ, ಇದು ಮೊರಾಟಿ ಮೊಗ್ಗು, 2 ಏಲಕ್ಕಿ, ಚಕ್ಕೆ, ಲವಂಗು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲು ಅಕ್ಕಿ. ಇವಾಗ ಇದನ್ನು ರುಬ್ಕೊಂಬರೋಣ ಬನ್ನಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ರುಬ್ಬಿರೋದಾಯಿತು. 1 ಗ್ಲಾಸ್ ಅಕ್ಕಿ ನೋಡಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. 1 ಬಟ್ಲು ಎಣ್ಣೆ. 1 ಬಟ್ಲು ಎಣ್ಣೆಗೆ ಇದು ಮರಾಠಿ ಮೊಗ್ಗು, 2 ಏಲಕ್ಕಿ, 2 ಚಕ್ಕೆ, 2 ಲವಂಗ, ಸ್ವಲ್ಪ ಬ್ರೌನ್ ಆಗುವಾಗ ಹುರಿಯೋದು. ಇವಾಗ ಆಗಿದೆ ಈರುಳ್ಳಿ. ಇವಾಗ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದೇ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಸ್ವಲ್ಪ ಈ ಥರ ಬಾಡಿಸ್ಬೇಕು ನೋಡಿ. ಇದು ಬ್ರೌನ್ ಕಲರ್ ಆಗಿದೆ. ಇವಾಗ 1 ಆಲೂಗಡ್ಡೆ, ಹಸಿ ಬೀನ್ಸು, ಕ್ಯಾರೆಟು ಹಾಕ್ಬಿಟ್ಟು ಸ್ವಲ್ಪ ಇದು ಒಂದು 5 ನಿಮಿಷ ಈ ಥರ ತಿರುಗಬೇಕು. ಅರ್ಜೆಂಟ್ಗೆ ಏನು ಮಾಡೋಣಪ್ಪ ಅನ್ನೋದ್ರಾಗ ಮನೆಗಿರೋ ತೊಗೊಂಡು ಒಂದು ಸಿಂಪಲ್ಲಾಗಿ ಗ್ರೀನ್ ಪಲಾವ್ ಮಾಡ್ತಾಯಿದ್ದೀವಿ. ಆಗಿದೆ. 1 ಟೊಮೊಟೊ, ಆವಾಗಲೇ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ರುಬ್ಕೊಂಬಂದಿದ್ವಲ್ಲ ಅದನ್ನ ಹಾಕ್ತೀವಿ. ಇದು ಸ್ವಲ್ಪೆಲ್ಲ ಹಸಿ ವಾಸನೆ ಹೋಗೋವಂಗೆ ಹುರ್ಕೊಂಡು ನಂತರ ಅಕ್ಕಿ ಹಾಕ್ತೀವಿ. ಇವಾಗ 1 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಧನಿಯಾ ಪುಡಿ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಈ ಥರ ತಿರುಗಿಬಿಟ್ಟು ಇವಾಗ ಅಕ್ಕಿ ತೊಳೆದು ಹಾಕೋಣ. ಇವಾಗ ರೆಡಿಯಾಗಿದೆ. ಆವಾಗಲೇ 1 ಬಟ್ಲು ಅಕ್ಕಿ ತೊಳ್ಕೊಂಬಂದಿದ್ದೀವಲ್ಲ ಇದು ಹಾಕ್ತೀವಿ. ಅಕ್ಕಿ ಹಾಕಿ 1-2 ನಿಮಿಷ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಂತರ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ವ, 2 ಗ್ಲಾಸ್ ನೀರು. ನೀವು ಉಪ್ಪು ಖಾರ ನೋಡಿಕೊಂಡು ಅದನ್ನು ರೆಡಿ ಮಾಡಿಕೊಂಡು ಆಮೇಲೆ ನೀವು ಇದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ. ನೋಡಿ ಇವಾಗ ರೆಡಿಯಾಗಿದೆ. 1 ನಿಮಿಷ 2 ನಿಮಿಷ ಬಿಟ್ಟರೆ ಪಲಾವು ಈ ಥರ ನೋಡ್ಕೋಬೇಕು, ರೆಡಿಯಾಗಿದೆ. ಇವಾಗ ಗ್ರೀನ್ ಪಲಾವು ರೆಡಿಯಾಗಿದೆ. ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡಿ. ಪಲಾವ್ ರೆಡಿಯಾಗಿದೆ. ಮೊಸರು ಬಜ್ಜಿ ಪಲಾವ್ ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಿಮ್ಮ ಪಲಾವ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.